ಈಶ್ವರಪ್ಪ ದಿನನಿತ್ಯ ಕೊರಗ್ತಾರೆ, ಒಂದಿಷ್ಟು ಬೊಗಳ್ತಾರೆ. ಸರ್ಕಾರದ ಬಗ್ಗೆ ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಿ. ಕೆಎಸ್ ಈಶ್ವರಪ್ಪ ವಿರುದ್ಧ ಬೇಳೂರು ಗೋಪಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. ಮೂವರು ಡಿಸಿಎಂ ಹುದ್ದೆ ಬಗ್ಗೆ ಕೆಎಸ್ ಈಶ್ವರಪ್ಪ ಟೀಕೆ ಮಾಡಿದ್ದಾರೆ. ಆ ವಿಚಾರವಾಗಿ ಮಗನ ಹಾವೇರಿ ಟಿಕೆಟ್ಗೆ ಈಶ್ವರಪ್ಪ ಹೀಗೆಲ್ಲ ಮಾಡ್ತಾ ಇದ್ದಾರೆ. ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ನಾಳೆನೆ ಬುಸ್ ನಾಗಪ್ಪ ಆಗ್ತಾರೆ, ಈಶ್ವರಪ್ಪ ಸೆಕೆಂಡ್ ಯತ್ನಾಳ್ ಆಗ್ತಾರೆ ಅಂತ ಗೋಪಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. ದಿನನಿತ್ಯ ಕೊರಗ್ತಾರೆ ಪಾಪ, ದಿನನಿತ್ಯ ಬೊಗಳ್ತಾರೆ ಒಂದಿಷ್ಟು ಪಾಪ. ಅವ್ರಿಗೆ ಅದೇ ನಮ್ಮ ಆಯನೂರು ಮಂಜುನಾಥ್ ಹೇಳಿದಾಗ ಎಲ್ಲೂ ಕೇಸ್ ಹಾಕೊಂಡವ್ರಲ್ಲ ಅವರು, ದಿನನಿತ್ಯ ಬೊಗಳ್ತಾನೆ ಇರ್ತಾರೆ. ಡಿ ಸಿ ಎಮ್ ವಿಚಾರ ಚರ್ಚೆ ಬಂದರೆ ಯಾಕೆ ಜಿಲ್ಲೆಗೆ ಒಂದು ಡಿ ಸಿ ಎಮ್ ಕೊಡ್ರಿ ಅಂತ. ನಿಮ್ಮ ಕಾಲದಲ್ಲಿ ಎಷ್ಟು ಮಾಡಿದಿರಿ? ನಿಮ್ಮ ಕಾಲದಲ್ಲಿ 3 ಡಿ ಸಿ ಎಮ್ ನೀವು ಮಾಡಿಲ್ವಾ? ನೀವು ಮಾಡ್ಬೋದು, ನಾವು ಮಾಡೋಂಗಿಲ್ವಾ? ಸುಮ್ಮನೆ ಅವ್ರಿಗೊಂದು ಚಟ. ಅದರಿಂದ ಸುಮ್ಮನೆ ಗೊಂದಲ ಮಾಡುವಂಥ, ಸೃಷ್ಟಿ ಮಾಡುವಂಥದ್ದು ಈಶ್ವರಪ್ಪನವರಲ್ಲಿದೆ. ಅವ್ರಿಗೊಂದು ಕಿವಿ ಮಾತು ಹೇಳ್ತಾ ಇದ್ದೀವಿ, ನೀವೇನಾದ್ರು ಯಡಿಯೂರಪ್ಪನವರು ಮಗ ಇವತ್ತು ರಾಜ್ಯ ಅಧ್ಯಕ್ಷರಾಗಿ ಮಗನಿಗೆ ಏನಾದ್ರು ಹಾವೇರಿ ಟಿಕೆಟ್ ಕೊಡೋಕ್ಕೆ ಒಲಿತಾ ಇದ್ದಾರೆ ಅಂತ ಕಾಣ್ತೈತೆ. ಒಂದು ವೇಳೆ ನಿಮಗೆ ಮಗನಿಗೆ ಟಿಕೆಟನ್ನು ಕೊಟ್ಟಿಲ್ಲಾಂದರೆ ನಾಳೆನೇ ನೀವು ಬೂಸ್ಟ್ ನಾಗಪ್ಪ ಆಗಿಬಿಡ್ತೀಯ. ಹಾಂ, ಇದು ಬರೆದಿಟ್ಕೊಳ್ಳಿ. ನೀನು ಸೆಕೆಂಡು ಯತ್ನಾಳ್ ಆಗಿಬಿಡ್ತೀರ ಅವಾಗ. ಈಗೇನೋ ಹತ್ತಿರ ಹೋಗ್ತಾ ಇದ್ದಾರೆ, ಟಿಕೆಟ್ ಸಿಗುತ್ತಾ, ಟಿಕೆಟ್ ಸಿಗ್ಬೋದು ಅಂತ ಮಗನಿಗೆ. ಅದು ನಾಳೆನೇ ಹಿಂಗೆ ಆಗ್ಬೋದು. ಈ ಥರ ಇದೆ. ಆದ್ದರಿಂದ ಹಿರಿಯರಾದಂಥ ಈಶ್ವರಪ್ಪನವರು ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು. ನೀವೇನು ಮಾಡಿದ್ರಿ ಹೇಳಬೇಕದು. ನಾವು ಜಿಲ್ಲೆಗೆ ಒಂದು ಕೊಡ್ತೀವೋ, 3 ಮುಖ್ಯಮಂತ್ರಿ ಕೊಡ್ತೀವೋ, ಅಥವಾ 2 ಉಪಮುಖ್ಯಮಂತ್ರಿ ಕೊಡ್ತೀವೋ, ನಮ್ಮ ನಾಯಕರು, ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಇದನ್ನೆಲ್ಲ ಅವ್ರು ಹೇಳುವಂಥ ಅವಶ್ಯಕತೆ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.